ಮುಖ ತುಂಬ ಕುಂಕುಮ. ಆಹಾ ರೂಪಾ, ನನಗೆ ಗೊತ್ತಿತ್ತು ಕಣೆ, ನನಗೆ ಚೆನ್ನಾಗಿ ಗೊತ್ತಿತ್ತು ನೀನು ಅವ್ರ ಜೊತೆ ಸೇರಿಕೊಂಡು ನಾಟಕ ಮಾಡ್ತೀಯ ಅಂತ ನನಗೆ ಗೊತ್ತಿತ್ತು. ಕೊಡು ಕೈ, ಕೊಡು ಕೈ. ಮೇಡಮ್ ಏನು ಮಾಡ್ತಿದ್ದೀರಾ? ಇದ್ದಾಗ ಹೇಳಿದ್ರೆ ಆ ಕೋಪ. ಓ, ಇದ್ದ ಹಾಗೆ ಹೇಳ್ತಿದ್ಯಾ? ಈಗ ನನ್ನ ಮುಖದ ಮೇಲೆ ಕುಂಕುಮ ಇದೆ ಅಲ್ವಾ? ಹ್ಞೂ. ಹಾಗಾದರೆ ಈಗ ನಿನ್ನ ಕೈಯಿಂದನೇ ಆ ಕುಂಕುಮನ ಒರೆಸಿ ನನಗೆ ತೋರಿಸು. ಹೆದರಿಕೆ ಆಗ್ತಿದ್ಯಾ? ನನ್ನನ್ನು ಹೆದರಿಸ್ಬೇಕು ಅಂತ ತಾನೇ ಇವೆಲ್ಲ ಪ್ಲಾನ್ ಮಾಡಿರೋದು. ಹೇಳು, ನಿಜ ಹೇಳು. ಮೇಡಮ್ ದೇವರಾಣೆಗೂ ಸುಳ್ಳು ಹೇಳ್ತಿಲ್ಲ, ನಿಜವಾಗ್ಲೂ ಕುಂಕುಮ ಇದೆ. ಹೌದಲ್ವಾ? ಅದಕ್ಕೆ ಕೈ ಹಿಡ್ಕೊಂಡಿರೋದು. ಒರ್ಸು. ಒರ್ಸು. ಆಯ್ತು ಮ್ಯಾಮ್, ಒರೆಸ್ತೀನಿ. ಒರೆಸ್ತೆ ಅಲ್ವಾ? ಹ್ಞೂ. ಈಗೇನಾದರೂ ನಿನ್ನ ಕೈಯಲ್ಲಿ ಒಂದೇ ಒಂದು ಕಣ ಕುಂಕುಮ ಇಲ್ಲ ಅಂದರೆ ನಿನ್ನನ್ನು ಹುಟ್ಟಲಿಲ್ಲ ಅನ್ಸ್ಬಿಡ್ತೀನಿ. ತೋರಿಸು, ಕೈ ತೋರಿಸು. ಹಾಂ ಮೇಡಮ್, ತೋರಿಸ್ತೀನಿ. ತೋರಿಸು, ತೋರಿಸು ಅಂದೆ. ಕುಂಕುಮ ಕುಂಕುಮ. ಇದೇನಿದ್ ರಿಯಾಕ್ಷನ್ ಹಿಂಗಿದೆಯಲ್ಲ? ನನ್ನ ಕೈಯಲ್ಲಿ ಹೆಂಗೆ ಕುಂಕುಮ? ನನ್ನ ಕೈಯಲ್ಲಿ ಹೆಂಗೆ ಕುಂಕುಮ ಬಂತು ಅಂದ್ರೆ ನಿಜವಾಗ್ಲೂ ಅಂತಾರೆ ಮೇಡಮ್. ಆದ್ಮೇಲೆ It's me, ಲಕ್ಷ್ಮಿ. ಮೇಡಮ್ ನೀವಾ ಈ ಕುಂಕುಮ? ಮೇಡಮ್ ಅದೇನಾಯ್ತು ಅಂದ್ರೆ, ಒರೆಸು. ಅಷ್ಟೇ. ನನಗೆ ಗೊತ್ತಿತ್ತು ಈ ಥರ ಏನಾರ ಆಗತ್ತೆ ಅಂತ, ಅದಕ್ಕೆ ನಾನು ಇಲ್ಲೇ ಇದ್ದೆ. ಈಗಂತೂ ಪಕ್ಕ ಕನ್ಫರ್ಮ್ ಆಗಿ ಭಯ ಬ್ಯಾಟಿಂಗ್ ಮಾಡ್ತಿರುತ್ತೆ, ಆತಂಕ ಬೌಲಿಂಗ್ ಮಾಡ್ತಿರುತ್ತೆ. ಆದರೆ ರನ್ಔಟ್ ಆಗೋದು ಮಾತ್ರ ಆ ಪಾಪಿ ಪ್ರಾರ್ಥನಾ. ನೋಡ್ತಾ ಇರು, ಇನ್ ಮುಂದೆ ಇನ್ನೂ ಮಜಾ ಇದೆ. ಇದು ಒನ್ ಡೇ ಮ್ಯಾಚ್ ಅಲ್ಲ, ವರ್ಲ್ಡ್ ಕಪ್ ಟೂರ್ನಮೆಂಟ್. ಇದು ವರ್ಲ್ಡ್ ಕಪ್ ಮ್ಯಾಚ್ ಕಣೋ. ಈಗ ನೋಡ್ತೀನಿ ಅದೇನಾಗುತ್ತೆ ಅಂತ. ಅಂತರ ಅಭಿ, ಇದೇನಿದು ಕೆನ್ನೆ? ಯಾಕೆ ನಾನು ಚೆನ್ನಾಗಿ ಕಾಣಿಸ್ತಿಲ್ವಾ? ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ, ಬಟ್ ಕೆನ್ನೆಗೆ ಕುಂಕುಮ ಮೆತ್ಕೊಂಡಿದೆ. ಕುಂಕುಮನ? ಕುಂಕುಮ ನೀನು ಕಾಣಿಸ್ತಿದ್ಯಾ? ಹ್ಞೂ ಅಂತರ, ಅದಕ್ಕೆ ಹೇಳ್ತಾ ಇರೋದು. ನೋಡು, ಅದಕ್ಕೆ ಹೇಳ್ತಾ ಇರೋದು. ಹೋಗಿ ಒಂದ್ಸತಿ ಕ್ಲೀನಾಗಿ ಮುಖ ತೊಳ್ಕೊಂಬ. ಅಭಿ, ನಾನು ಈಗ ತಾನೇ ಮುಖ ತೊಳ್ಕೊಂಡ್ ಬರ್ತಾ ಇದ್ದೀನಿ. ಫೈನ್, ನಾನು ತೋರ್ಸೋದ್ನಲ್ಲ ಕುಂಕುಮ ಇದೆ ಇನ್ನ ಅಂತ. ಹೋಗಿ ಕ್ಲೀನಾಗಿ ಮುಖ ತೊಳ್ಕೊ. ಓಕೆ?
ಮುಖ ತೊಳೆದಿದ್ದೀನಿ, ಆದರೂ ಹೇಗೆ ಕುಂಕುಮ ಬರೋದಕ್ಕೆ ಸಾಧ್ಯ? ಟ್ರ್ಯಾಪ್ ಅನಿಸ್ತಿದ್ಯಾ ಬೇಬಿ? ಹೌದು, ಇದೆಲ್ಲ ಟ್ರ್ಯಾಪೇ. ನೀನಿಷ್ಟು ಈಸಿಯಾಗಿ ನಂಬಲ್ಲ ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ. ನಂಬಿಕೆನ ಬರ್ಸೋಕ್ಕೋಸ್ಕರ ನಾವು ಈ ಥರ ತುಂಬ ಪ್ಲ್ಯಾನಿಂಗ್ಸ್ ಮಾಡ್ಕೊಂಡಿದ್ದೀವಿ. ಅದೇನು ಅಂದರೆ ನೀನಿದನ್ನೆಲ್ಲ ಅನುಭವಿಸ್ಬೇಕು, ನಾವು ಅದನ್ನು ನಮ್ಮ ಕಣ್ಣಾರೆ ನೋಡಬೇಕು, ಆಮೇಲೆ ನಿನ್ನ ಸತ್ಯನ ಒಪ್ಕೋಬೇಕು. ಇದನ್ನೆಲ್ಲ ಪ್ರೂವ್ ಮಾಡೋಕ್ಕೆ ನಾವು ತುಂಬ ಎಪಿಸೋಡ್ಸ್ ಬ್ಯಾಂಕಿಂಗ್ ಇಟ್ಕೊಂಡಿದ್ದೀವಿ. ಒಂದಾದ್ಮೇಲೆ ಒಂದು ಎಪಿಸೋಡ್ಸ್ನ ಬಿಡ್ತಾ ಹೋಗ್ತೀವಿ. ದಿಸ್ ಇಸ್ ಜಸ್ಟ್ ದ ಬಿಗಿನಿಂಗ್ ಬೇಬಿ. ಸಾಧ್ಯ? ನಾನು ಈಗ ತಾನೇ ಮುಖ ತೊಳ್ಕೊಂಡು ಹೋಗಿದ್ದೀನಿ. ಟಿಶ್ಯೂ ಅಲ್ಲಿ ಏನಾದರೂ ಇತ್ತಾ? ಇದ್ರಲ್ಲೂ ಏನೂ ಇಲ್ಲ. ಅದೇ ಮುಖದ ಮೇಲೆ ಕುಂಕುಮ ಬರೋದಕ್ಕೆ ಹೇಗೆ ಸಾಧ್ಯ? ಇಲ್ಲಿ ಏನು ನಡೀತಿದೆ ಅಥವಾ ಏನು ನಡೀತಿಲ್ವಾ ನನಗೊಂದು ಗೊತ್ತಾಗ್ತಿಲ್ಲ. ಕುಂಕುಮ ಬರೋದಕ್ಕೆ ಹೇಗೆ ಸಾಧ್ಯ? ದರಿದ್ರ ನನ್ನ ಮಗಂದು ಈ ದುಡ್ಡಿಗೋಸ್ಕರ, ಆಸ್ತಿಗೋಸ್ಕರ ಇಷ್ಟೆಲ್ಲ ಕಷ್ಟಪಡಬೇಕು. ಇರಲಿ ಸ್ವಲ್ಪ ದಿನ ತಾಳ್ಮೆಯಿಂದ ಇದ್ರೆ ಆಮೇಲೆ ಎಲ್ಲ ನಾನು ಅನ್ಕೊಂಡ ಹಾಗೆ ಆಗುತ್ತೆ. ಅದು ಹೇಗೆ ಸಾಧ್ಯ? ಇಲ್ಲ, ಇದ್ಯಾವುದೋ ಟ್ರ್ಯಾಪ್ ಅಂತ ನನ್ಗೆ ಅನ್ನಿಸ್ತಿದೆ. ಈ ಟ್ರ್ಯಾಪಲ್ಲಿ ನಾನು ಲಾಕ್ ಆಗಬಾರ್ದು. ಇದೆಲ್ಲ ನನ್ನ ಭ್ರಮೆ ಅಷ್ಟೇ. ಗೂಗಲ್ ಮಾಡಿ ನೋಡಿದ್ರೆ ದೆವ್ವ ಭೂತ ಇರೋದು ನಿಜ ಅಂತ ಬರ್ತಿದೆ. ಲೈಫ್ನ ತುಂಬ ನೋಡಿರೋರನ್ನ ಕೇಳಿದ್ರು ದೆವ್ವ ಭೂತ ಇರೋದು ನಿಜ ಅಂತಲೇ ಹೇಳ್ತಿದ್ದಾರೆ. ಯಾರನ್ನು ಕೇಳಲಿ ಬಿಡಲಿ, ಆದರೆ ದೆವ್ವ ಭೂತ ಇರೋದು ಕನ್ಫರ್ಮ್ ಅಂತ ಆಯಿತು. ಆದರೂ ಈ 2024ರಲ್ಲಿ ದೆವ್ವ ಭೂತ ಆತ್ಮ ಎಲ್ಲ ಇರೋದು ನಂಬೋದಕ್ಕೆ ಹೇಗೆ ಸಾಧ್ಯ? ನಂಬಕ್ಕೆ ಸಾಧ್ಯ ಇಲ್ಲದೆ ಇದ್ರೆ ನನ್ನ ಮುಖಕ್ಕೆ ಮೆತ್ಕೊಂಡಿರೋ ಕುಂಕುಮ ಬೇರೆಯವ್ರ ಕಣ್ಣಿಗೆ ಹೇಗೆ ಕಾಣಕ್ಕೆ ಸಾಧ್ಯ? ಅದು ಅಲ್ಲದೆ ಅಭಿ ಹತ್ರ ಹೋಗೋಕೆ ಮುಂಚೆ ನನ್ನ ಮುಖ ತೊಳ್ಕೊಂಡಿದ್ದೆ. ಆದರೆ ಕುಂಕುಮ ಅಭಿ ಕಣ್ಣಿಗೆ ಹೇಗೆ ಬೀಳೋಕ್ಕೆ ಸಾಧ್ಯ?
ಅಂದರೆ ಒಂಥರ ದೆವ್ವ ಆಗಿದ್ದಾಳ. ನನ್ನ ಮೇಲೆ ಪ್ರತೀಕಾರ ತೀರಿಸ್ಕೊಳ್ಳೋಕೆ ದೆವ್ವಾಗಿ ಬಂದಿದ್ದಾಳ. ಅಯ್ಯೋ, ಏನು ಮಾಡಲಿ ಇಲ್ಲೇ ಎಲ್ಲಾದರೂ ನಾನೇ ಇಲ್ಲ ಇಲ್ಲ, ಇದನ್ನು ನಾನು ನಂಬಾರ್ದು, ನಂಬಲ್ಲ. ಮೊದಲು ಆ ವೈರಾಗಿನ ಹಿಡಿದು ಹೊಡೆದು ಪೊಲೀಸವ್ರಿಗೆ ಒಪ್ಪಿಸ್ಬೇಕು. ಆಮೇಲೆ ಅವನ ಹಿಂದೆ ಯಾರಿದ್ದಾರೆ ಅನ್ನೋದನ್ನ ನಾನು ಕಂಡುಹಿಡಿತೀನಿ. ಅಯ್ಯೋ ಅಂತರ ಅವರೇ, ನೀವೇ ಇಲ್ಲಿದ್ದೀರಾ? ನಿಮ್ಮ ಆತ್ಮ ಬರೋದಕ್ಕೆ ಹೇಗೆ ಸಾಧ್ಯ ಅಂತ ಪೊಲೀಸ್ನವ್ರು ನನ್ನ ಪ್ರಶ್ನೆ ಮಾಡಿದ್ರೆ, ಆಮೇಲೆ ಪೊಲೀಸವ್ರಿಗೆ ನಾನು ಅಂತರ ಅಲ್ಲ ಪ್ರಾರ್ಥನಾ ಅಂತ ಗೊತ್ತಾಗ್ಬಿಡುತ್ತೆ. ಬೇಡ ಬೇಡ, ಪೊಲೀಸವ್ರ ಸಹವಾಸನೇ ಬೇಡ. ಮೊದಲೇ ನನಗೂ ಕಾಕಿಗೂ ಬರಲ್ಲ. ಇದನ್ನ ನಾನೇ ಡೀಲ್ ಮಾಡ್ತೀನಿ. ಅಂತರ ಆತ್ಮ ಇರೋದು ನಿಜಾನಾ ಅಥವಾ ಅದು ಚಂದಮಾಮ ಬಾಲಮಂಗಳ ಕಥೆನಾ ಅನ್ನೋದನ್ನ ನಾನೇ ಕಂಡುಹಿಡಿತೀನಿ. ಪ್ರಶಾಂತ್, ನಾನು ಸ್ವಲ್ಪ ಹೊತ್ತು ಬ್ಯುಸಿ ಇರ್ತೀನಿ, ಯಾರು ಕಾಲ್ ರಿಸೀವ್ ಮಾಡಲ್ಲ, ಡಿಸ್ಟರ್ಬ್ ಮಾಡಿಬಿಡಿ. ಅಭಿ, ಕೆಲಸ ಮಾಡ್ತಿದ್ಯಾ ಅನ್ಸುತ್ತೆ, ಡಿಸ್ಟರ್ಬ್ ಮಾಡಿದ್ನಾ? 2 ಮಿನಿಟ್ಸ್ ಅಂತ. ಅಭಿ ಪ್ಲೀಸ್, ನನಗಿಂತ ನಿನ್ನ ಕೆಲಸನೇ ಮುಖ್ಯ ಆಯ್ತಾ? ಅಂದ್ರೆ ಯಾಕಷ್ಟು ಎಕ್ಸೈಟ್ ಆಗ್ತಾ ಇದೆಯಾ? 2 ನಿಮಿಷ ಅನ್ನಲ್ಲ. ಇಲ್ಲ ಅಭಿ, ನೀನು ಎಲ್ಲ ಟೈಮು ನನಗೆ ಸೇರಬೇಕು. ನೋಡು, ನಾನೀಗ ಪ್ರಾಬ್ಲಮಲ್ಲಿದ್ದೀನಿ. ನನ್ನ ಪ್ರಾಬ್ಲಮ್ನ ನಿನ್ನ ಹತ್ರ ಬಿಟ್ಟು ಇನ್ಯಾರ ಹತ್ರ ಹೇಳ್ಕೋಬೇಕು ಹೇಳು? ನಗು ಬಂದಾಗ ನಗಬೇಕು, ಅಳು ಬಂದಾಗ ಅಳಬೇಕು. ಈಗ ನನ್ನ ಗಂಡಂಗೆ ಟೈಮ್ ಇಲ್ಲ, 10 ನಿಮಿಷ ಬಿಟ್ಟು ನಗಬೇಕು ಅಳಬೇಕು ಅಂದರೆ ಆಗುತ್ತಾ? ನೀನೇ ಹೇಳು. ಓಕೆ, ರಿಲ್ಯಾಕ್ಸ್. ಏನಾಯ್ತು ಬೇಡ? ಏನು ಪ್ರಾಬ್ಲಮ್ ಇದೆ ನಿಮಗೆ? ಅಭಿ, ನನ್ನ ಮುಖ ನೋಡು, ನನ್ನ ಮುಖದಲ್ಲಿ ಏನಾದರೂ ಕುಂಕುಮ ಕಾಣಿಸ್ತಿದ್ಯಾ? ನಿನ್ನ ಮುಖ ಚಂದ್ರನ ಥರ ಹೊಳಿತಾ ಇದೆ. ಕಾಣ್ತಿಲ್ವಾ? ಅಯ್ಯೋ ಅಭಿ, ನನಗೇನೋ ಆಗ್ಬಿಟ್ಟಿದೆ. ಈ ಮನೇಲಿ ಏನೇನೋ ನಡೀತಾ ಇದೆ. ರಾತ್ರಿ ಹೊತ್ತು ನೋಡಿದ್ರೆ ಹೊರಗಡೆ ಹೆಂಗ್ಸ್ ಕಾಣಿಸ್ತಾಳೆ. ಮೋಸ್ಟ್ಲಿ ನೀನು ಎದುರುಗಡೆ ಮನೆ ಅಜ್ಜಿ ನೋಡಿರ್ಬೇಕಷ್ಟೇ. ಅಯ್ಯೋ ಅಭಿ, ಅವ್ರ ಊರಲ್ಲಿಲ್ಲ. ನಾನು ರೀಸೆಂಟಾಗಿ ನಡೆದಿರೋ ಎಕ್ಸ್ಪೀರಿಯನ್ಸ್ನ ನಿನ್ನ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ನಾನು ಹೇಳೋದನ್ನು ಕೇಳಿಸ್ಕೊ. ನನ್ನ ಮುಖದ ಮೇಲೆ ಕುಂಕುಮ ಬಿದ್ದಿರೋ ಹಾಗೆ ಕಾಣಿಸ್ತಿದೆ. ನನಗೇನಾಗ್ತಿದೆ ಅಂತ ಅರ್ಥನೇ ಆಗ್ತಿಲ್ಲ. ಯಾಕೆ ಹೀಗೆಲ್ಲ ಆಗ್ತಿದೆ? ಒಂಥರ ನಾನು ನಿಂಗೆ ಸಲ ಹೇಳಿದ್ದೀನಿ, ಆ ಬೈರಾಗಿ ಮಾತನ್ನೆಲ್ಲ ಸೀರಿಯಸ್ ಆಗಿ ತಗೋಬೇಡ ಅಂತ. ಇದು ನಿನ್ನ ಭ್ರಮೆ ಅಷ್ಟೇ. ಇದನ್ನು ಇಂಗ್ಲೀಷಲ್ಲಿ ಹ್ಯಾಲುಸಿನೇಷನ್ ಅಂತ ಹೇಳ್ತಾರೆ. ಯಾವ ವಿಷಯನ ತುಂಬ ಡೀಪಾಗಿ ನಾವು ಯೋಚನೆ ಮಾಡಿ ನಮ್ಮ ಮನಸ್ಸಲ್ಲಿ ಕೂಡಿಸ್ಕೋತೀವೋ ಅದು ನಮ್ಮ ಕಣ್ಣೆದುರಿಗೆ ಕಾಣಿಸೋಕ್ಕೆ ಶುರು ಆಗುತ್ತಂತ. ದಿಸ್ ಇಸ್ ಜಸ್ಟ್ ಕೆಮಿಕಲ್ ಇಂಬ್ಯಾಲೆನ್ಸ್ ಇನ್ ಬ್ರೈನ್ ಅಷ್ಟೇ. ನಿಮ್ಮ ಹತ್ರ ಮಾತಾಡಬೇಕಿತ್ತು. ಸರು, ಲಕ್ಷ್ಮಿ, ಸ್ವಲ್ಪ ಬಿಟ್ಟು ಬರ್ತೀರಾ? ನಾವೇನೋ ಇಂಪಾರ್ಟೆಂಟ್ ವಿಷಯ ಮಾತಾಡ್ತಾ ಇದ್ದೀವಿ. ಸಾರಿ ಟು ಡಿಸ್ಟರ್ಬ್ ಯು ಅತ್ತೆ. ನಿನ್ನೆ ರಾತ್ರಿ ಮನೆ ಹತ್ರ ನಾಯಿಗಳು ಅಂತ ಕೂಗ್ತಾ ಇತ್ತು. ಯಾರೋ ಓಡಾಡ್ದಂಗೆಲ್ಲ ಫೀಲ್ ಆಗ್ತಿತ್ತು. ನಾನು ನೋಡಿದೆ, ಯಾವುದೋ ಒಂದು ಹೆಂಗಸು ಬ್ಯೂರ್ಡಾಗಿ ಸೀರೆ ಉಡ್ಕೊಂಡು ಓಡಾಡ್ತಿದ್ಲು. ಅದರಿಂದ ಏನಾದರೂ ಪ್ರಾಬ್ಲಮ್ಮಾ, ಆ ಪೊಲೀಸ್ಗೆ ಏನಾದರೂ ಇನ್ಫಾರ್ಮ್ ಮಾಡಬೇಕಾ ಅಂತ ಕೇಳೋಣ ಅಂತ ಬಂದ್ವಿ. ಇಟ್ಸ್ ಓಕೆ, ಯು ಗೈಸ್ ಕ್ಯಾರಿ ಆನ್. ಲಕ್ಷ್ಮಿ ಸರು, ಒಂದು ನಿಮಿಷ. ಪ್ರಾಬ್ಲಮ್ ಇದೆ ಅಂತ ಹಾಗೆ ಹೋಗ್ತಿದ್ರಲ್ಲ, ಅದೇನು ಅಂತ ಹೇಳಿ. ಅದು ನೀವಿಬ್ರು ಏನೋ ಇಂಪಾರ್ಟೆಂಟ್ ಮಾತಾಡ್ತಿದ್ರಲ್ಲ, ಮಧ್ಯದಲ್ಲಿ ನಾವ್ಯಾಕೆ ಅಂತ. ಅಲ್ಲ, ಒಂದು ನಿಮಿಷ ಅಭಿ, ನಾನು ಇದನ್ನೇ ಹೇಳಿದ್ದು. ಓ,
ಹಾಗಾದ್ರೆ ನಾನು ಬ್ರಹ್ಮಲ್ ಅನ್ಕೊಂಡಿದ್ದು ನಿಜ ಆಗೋಯ್ತು. ಈಚೆ ಅಂತರಾತ್ರಿನೂ ಸಾಕ್ಷಿ ಇದ್ದಾರೆ. ಹಾ ಹಾ. ಸ್ಟಾಪ್ ದಿಸ್. ಸುಮ್ಮನೆ ತಲೆಯೆಲ್ಲ ಹರಡ್ತಾ ಇದ್ದೀರ. ನಮ್ಮ ಮನೆಗೆ ಹೊರಗಿಂದ ಬರೋದಕ್ಕೆ ಸಾಧ್ಯನೇ ಇಲ್ಲ. ನಿಜ ಏಜೆ, ಹೊರಗಡೆ ಇದ್ದವರು ಮನೆ ಒಳಗಡೆಗೂ ಬಂದ್ಬಿಟ್ಟು ಓಡಾಡ್ತಾ ಇದ್ರು. ಐ ಸಾ ಇಟ್ ವಿತ್ ಮೈ ವೆರಿ ಓನ್ ಐಸ್. ನಿಜ ಹೇಳ್ತಾ ಇದ್ದೀರಾ? ಗಾಡ್ ಪ್ರಾಮಿಸ್ ಅಜಯ್, ನಾನು ನೋಡಿದೆ. ನಾನು ಅಲ್ಲ, ನಾವು ಯಾರನ್ನು ನೋಡಿದ್ರಿ? ನಾವು ನಾವು ಅಂತರಾತ್ರಿನೇ ನೋಡಿದ್ವಿ. ಲಕ್ಷ್ಮಿ ಸರು, ಏನು ಹೇಳ್ತಿದ್ದೀರಾ? ಏನೇನೋ ಹೇಳ್ತಿದ್ದೀರಲ್ಲ. ಯಾರನ್ನೋ ನೋಡಿದೆ ಅಂತ ಹೇಳಿದ್ರಿ, ಈಗ ನೋಡಿದ್ರೆ ನನ್ನನ್ನೇ ನೋಡಿದೆ ಅಂತ ಹೇಳ್ತಿದ್ದೀರಲ್ಲ. ನಾನಲ್ಲ ಅದು. ಇಲ್ಲ ಇಲ್ಲ ಇಲ್ಲ, ಅದು ನೀವೇ ಸೀರೆ ಉಡ್ಕೊಂಡು ಒಂದು ವಿಯರ್ಡ್ ಲುಕ್ ಉಡ್ಕೊಂಡು ಎಲ್ಲೋ ಹೋಗ್ತಾ ಇದ್ರಿ. ನಾವು ಅಂತರ ಅತ್ತೆ ಅಂತ ಕೂಗಿದ್ವಿ. ಅದಕ್ಕೆ ನೀವು ನಾನೇ ಅಂತರ ಅಂತ ಹೇಳಿದ್ರಿ. ನಾವು ಹಿಂಗೆ ಮುಖ ನೋಡ್ಕೊಂಡು ನಿಮ್ಮ ನೋಡೋ ಅಷ್ಟರಲ್ಲಿ ನೀವಿಲ್ವೇ ಇಲ್ಲ. ಎಲ್ಲಿ ಹೋದ್ರಿ ಅತ್ತೆ? ನೋಡಿ, ನಾನು ಕೆಲಸನ ಹೋಲ್ಡ್ ಮಾಡಿ ಅಂತರನ ಜೊತೆ ಮಾತಾಡ್ತಾ ಇದ್ದೀನಿ. ನೀವುಗಳು ತಲೆ ತಿನ್ಬಿಡಿ. ನಿಮ್ಮ ಹತ್ರ ರೂಢಾಗಿ ಬೈಸ್ಕೊಂಡು ಅಭ್ಯಾಸ ಆಗಿಬಿಟ್ಟಿದೆ ಏಜೆ. ನೀವೇನು ಬೇಕಾದರೂ ಅನ್ನಿ, ಆದರೆ ನಿನ್ನೆ ನಾವು ನೋಡಿದ್ದು ಅಂತರಾತ್ರಿನೇ. ಅವರು ಹೋಗ್ತಾ ಏನೋ ಬೀಳಿಸ್ಕೊಂಡು ಹೋದ್ರು. ನಾನೇ ಅದನ್ನು ಎತ್ತಿಟ್ಕೊಂಡೆ. ಅದೇನು ಗೊತ್ತಾ, ವಿಶ್ವರೂಪ್, ನಾನು ಹೇಳಿದ್ನ ಗಮನ ಇಟ್ಟು ಕೇಳಿ. ಇವಾಗ ನಾವು ಮಾಡಕ್ಕೆ ಹೊರಟಿರೋ ನಾಟಕದಲ್ಲಿ ಭಯ ಪಡಿಸೋದ್ಕಿಂತ ಆ ಭಯ ಎಷ್ಟು ಎವಿಡೆಂಟಾಗಿ ನಿಜ ಅಂತ ಕಾಣಿಸ್ಬೇಕು ಅನ್ನೋದು ಮುಖ್ಯ. ಹಾಗಿದ್ರೆ ನಾನು ಯಾಕೆ ಮಾಡ್ತೀನಿ ಮೇಡಮ್? ವಿಶ್ವರೂಪ್, ಸೀರಿಯಸ್ ಆಗಿ ಹೇಳ್ತಿದ್ದೀನಿ ಕೇಳಿ. ಇವಾಗ ನಾವು ಸೀರೆ ಉಟ್ಕೊಂಡು ಓಡಾಡೋದು ಈಸಿ, ಅದನ್ನು ಮಾಡಿಬಿಡ್ಬೋದು. ಆದರೆ ಆ ನಂಬಿಕೆನ ನಾವು ನೆಕ್ಸ್ಟ್ ಲೆವೆಲ್ ತೊಗೊಂಡು ಹೋಗಬೇಕು ಅಂದರೆ ಭಯ ಅನ್ನೋದು ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು. ನೀವು ಅಂತರಾಕನ್ ಫೋಟೋ ನೋಡಿದ್ರಾ? ಫೋಟೋ ಏನು ಮೇಡಮ್, ಡೈರೆಕ್ಟಾಗಿ ನೋಡಿದ್ದೀನಿ. ಓಕೆ, ಆ ಫೋಟೋದಲ್ಲಿ ಅಂತರಾಕನ್ ಕತ್ತಲ್ಲಿ ಒಂದು ತಾಳಿ ಇದೆ. ಆ ತಾಳಿ ಎಕ್ಸಾಕ್ಟ್ ಸೇಮ್ ಟು ಸೇಮ್ ಡಿಟ್ಟೋ ನಂಗೆ ಬೇಕು. ಎಲ್ಲಿಂದ ತರ್ತೀರಾ, ಹೇಗೆ ತರ್ತೀರಾ, ಏನು ಮಾಡ್ತೀರಾ, ಯಾವ ಅಂಗಡಿಗೆ ಹೋಗ್ತೀರಾ, ಐ ಡೋಂಟ್ ನೋ, ಬಟ್ ಸೇಮ್ ಟು ಸೇಮ್ ತಾಳಿ ನಂಗೆ ಬೇಕು, ತಂದ್ಕೊಡಿ. ಅಯ್ಯೋ ಅಷ್ಟೇ ತಾನೇ ಮೇಡಮ್, ಅವ್ರ ಮದುವೆಗೆ ಓಡಾಡ್ದವನೇ ನಾನು ಮೇಡಮ್. ಸೇಮ್ ಟು ಸೇಮ್ ಕಾಪಿ ಪೇಸ್ಟ್, ಒಂಚೂರು ಚೇಂಜ್ ಇಲ್ಲದೆ ಮಾಸ್ಟರ್ ಕಾಪಿ ತಾಳಿನ ನಾನು ತಗೊಂಡು ಬರ್ತೀನಿ. ಬಾಸ್ ಅದನ್ನು ನೋಡಿ, ಇದು ನಿಂದೆ, ನಾನೇ ನಿಂದೆ ಕಟ್ಟಿದಂತ ಹೇಳ್ಬೇಕು, ಏನಂತೀರಾ? ಗುಡ್, ವೆರಿ ಗುಡ್, ಇದೇ ಬೇಕಿತ್ತು ನನಗೆ. ಅಲ್ಲ ಸರು, ಇದನ್ನು ನಾನು ಯೂಸೇ ಮಾಡಿಲ್ಲ. ಇದನ್ನು ನಂದು ಅಂತ ಹೇಗೆ ಹೇಳ್ತೀರಾ? ಇದು ನಿಂದೆ ತಾಳಿ.
ನೆನಪಿಲ್ವಾ? ಎಷ್ಟು ವರ್ಷ ನಾನು ನೋಡಿದ್ದೀನಿ ನಿನ್ನ ಕುತ್ತಿಗೆಯಲ್ಲಿ. ನಾನು ನನ್ನ ಕೈಯಾರ ಕಟ್ಟಿರೋ ತಾಳಿ. ನೀನು ಮನೆ ಬಿಟ್ಟು ಹೋದಾಗಲೂ ಈ ತಾಳಿ ನಿನ್ನ ಕುತ್ತಿಗೆಲ್ಲೇ ಇತ್ತು.